ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವಿಷಯ ಅರ್ಥಶಾಸ್ತ್ರದ 80ಕ್ಕೆ 80 ತೆಗೆದಿರುವಂತಹ ಆನ್ಸರ್ ಶೀಟ್ ನೋಡೋಣ. ಯಾವ ರೀತಿ ಬರೀಬೇಕಂತ ಎಕ್ಸಾಮ್ನಲ್ಲಿ ನೋಡ್ಕೊಳ್ಳಿ. ಬಹು ಆಯ್ಕೆ ಪ್ರಶ್ನೆಗಳಿಗೆ ಆನ್ಸರ್ ಅಷ್ಟೇ ಬರೀಬೇಕು. ಅದೇ ರೀತಿ ಸ್ಥಳ ತುಂಬಿರಿ, ಅದಕ್ಕೂ ಸಹ ಆನ್ಸರ್ ಒಂದೇ ಬರೆದ್ರೂ ಸಾಕು, ನಡೆಯುತ್ತೆ. ಹೊಂದಿಸಿ ಬರೀರಿ, ಯಾವುದು ಕರೆಕ್ಟ್ ಹೋಲ್ತೈತಿ ಅದನ್ನು ಬರೀಬೇಕು. 5ಕ್ಕೆ 5 ಬಂದಿದೆ ನೋಡು. 1 ಮಾರ್ಕ್ಸಿನ ಕ್ವಶನ್ಸ್ ಈ ಕಡೆಗೆ ಬರೆದಿದ್ದಾರೆ. ಸಿಂಪಲ್ಲಾಗಿ ಬರೆದಿದ್ದಾರೆ. ಇದೇ ಸಿಂಪಲ್ಲಾಗಿ ಬರೆದ್ರೆ ಸಾಕು, ನೀವು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಬೇಕಂತ ಏನಿಲ್ಲ. ನೆಕ್ಸ್ಟು ಪಾರ್ಟ್ ಬಿ ನೋಡಿ. 2 ಮಾರ್ಕ್ಸಿನ ಕ್ವಶನ್ ಎಕ್ಸ್ಟ್ರಾ ಬರೆದಿದ್ದಾರೆ. ಪಾರ್ಟ್ ಸಿ ಇಪ್ಪತ್ತೇಳನೇ ಕ್ವಶನ್ ಯಾವ ರೀತಿ ಬರ್ತಾರೆ ನೋಡ್ಕೊಳ್ಳಿ. ಸ್ವಲ್ಪ 2 ಪೇಜಿ ಬರೆದಿದ್ದಾರೆ ಅಷ್ಟೇ, 4 ಮಾರ್ಕ್ಸಿಗೆ. ವ್ಯತ್ಯಾಸ ನೋಡಿ. ಒಂದು 6 ಪಾಯಿಂಟ್ ಬರೀರಿ ಸಾಲಕ್ಕೂ. 4 ಮಾರ್ಕ್ಸಿಗೆ 6 ಪಾಯಿಂಟ್ ಸಾಕು. ಇದು ಪ್ರಾಬ್ಲಮ್ ಅಷ್ಟೇ, ಸಿಂಪಲ್. ನಾವು ನೆಕ್ಸ್ಟ್ ಬರೀ 4 ಪಾಯಿಂಟ್ ಬರೆದಿದ್ದಾರೆ, ಫುಲ್ ಮಾರ್ಕ್ಸ್ ಬಂದಿದೆ. ಚಿತ್ರ ಎಲ್ಲ ಕರೆಕ್ಟಾಗಿ ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಪ್ರದರ್ಶನ ವಕ್ರರೇಖೆ ಯಾವುದಾದ್ರೂ ಕೊಟ್ಟರೆ 6ಕ್ಕೆ 6 ಕೊಟ್ಟಿದ್ದಾರೆ ನೋಡಿ. 3 ಚಿತ್ರ ಬಿಡಿಸೋಕೆ ಹೇಳಿದ್ದಾರೆ, 3ಕ್ಕೆ 6ಕ್ಕೆ 6 ಕೊಟ್ಟಿದ್ದಾರೆ. 2 ಮಾರ್ಕ್ಸಿಗೆ 1 ಚಿತ್ರ. ಹಣದ ಕಾರ್ಯಗಳು ಎಷ್ಟು ಬರೆದಿದ್ದಾರಪ್ಪ ಅಂದರೆ ಇವರು 4, 5 ಪಾಯಿಂಟ್ ಬರೆದಿದ್ದಾರೆ. ಆದರೆ ಫಸ್ಟ್ ನಾವು PTK ಥರ ಬರೆದು ಲಾಸ್ಟಿಗೆ ಉಪಸಂಹಾರ ಟೈಪ್ ಸ್ವಲ್ಪ ಒಂದು 4 ಲೈನ್ ಬರೀಬೇಕಾಗುತ್ತೆ. 6 ಮಾರ್ಕ್ಸಿಗೆ ಕ್ವಶನ್ಸಿಗೆ ಮಾತ್ರ ಆ ಥರ ಬರೀರಿ, ಚೆನ್ನಾಗಿ ಒಂದು ಸ್ವಲ್ಪ ಬರೆದ್ರೆ. ಕಾರ್ಯಭಾರ ಇದು ಸಿಂಪಲ್ ಇದೆ, ಯಾವ ರೀತಿಯಾಗಿ ಬರೆದುಬಿಟ್ರೆ ಸಾಕು, ನಿಮಗೆ 5ಕ್ಕೆ 5 ಸಿಕ್ಬಿಡುತ್ತೆ. ಏನು ಎಕ್ಸ್ಟ್ರಾ ಬರೆಯೋಕೆ ಏನಿಲ್ಲ ಇದರಲ್ಲಿ. ನೀವು ಕೂಡ ಇದೇ ರೀತಿ ಬರೀರಿ, 80ಕ್ಕೆ 80 ಬರುತ್ತೆ ಎಕ್ಸಾಮ್ನಲ್ಲಿ. ಸಿಂಪಲ್ಲಾಗಿ ಬರೆದಿದ್ದಾರೆ ನೋಡಿ, ಇದೇ ರೀತಿ ಬರೆದ್ರೆ ಸಾಕು. ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಇದನ್ನು ಬೇಕಾದರೆ ಇನ್ನು ವಾಚಿಂಗ್ ಮಾಡಿ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು.